ರಾಹುಕೇತು ಬಗ್ಗೆ ಮಾತಾಡ್ತಿದ್ರಿ. ಆಕ್ಚುಲಿ ರಾಹುಕೇತು ಅಂದ ತಕ್ಷಣ ಸಾಮಾನ್ಯವಾಗಿ ಯಾರಾದರೂ ಒಬ್ರು ಅವ್ರ ಜಾತಕ ಏನಾದರೂ ತೋರಿಸ್ತಾರೆ ಅಂದಾಗ ನಿಮ್ಗೇನೋ ರಾಹು ಶಾಂತಿ ಮಾಡಿಸ್ಬೇಕು, ಕೇತು ದೋಷ ಇದೆ, ರಾಹು ದೋಷ ಇದೆ ಅನ್ನೋದು ಸರ್ವೇ ಸಾಮಾನ್ಯ. ಸೊ ಯಾವ ಗ್ರಹಕ್ಕೆ ಯಾವುದಕ್ಕೆ ಹೆದರ್ತಾರೋ ಏನೋ ಗೊತ್ತಿಲ್ಲ, ರಾಹುಕೇತು ಅಂದ ತಕ್ಷಣ ಫಿಕ್ಸು, ಜಾಸ್ತಿ ಪೂಜೆ ಹವನ ಮಾಡಲೇಬೇಕು ಅಂತ. ಸೊ ಅದ್ರ ಬಗ್ಗೆ ಮಾತಾಡ್ತಿದ್ರಿ. ಇನ್ನೊಬ್ರು ಕಾಲರ್ ಇದ್ರೆ ಮಾತಾಡ್ಸೋಣ, ಆಮೇಲೆ ಅದನ್ನ ಕಂಟಿನ್ಯೂ ಮಾಡೋಣ. ಹರಿಹರದಿಂದ ಬಸವರಾಜ್ ಅವರು. ನಮಸ್ತೆ ಬಸವರಾಜ್. ನಮಸ್ಕಾರ. ನಮಸ್ಕಾರ ಮೇಡಮ್. ಸೊ ಏನ್ ಪ್ರಶ್ನೆ ಇದೆ ತಮ್ಮಲ್ಲಿ? ಹಾ ಮೇಡಮ್, ಈಗ ರಾಶಿ ಫಲದಲ್ಲಿ ಶುಭ ಮತ್ತು ಅಶುಭ ಅಂತ ಇದೆ. ಈಗ ಶುಭ ಫಲ ನಮ್ದು ಧನುರಾಶಿ. ಇಲ್ಲವರು ಕಷ್ಟ ಆಗಿರ್ತಿದ ಮೇಲೆ ಈಗ ರಾಶಿ ಫಲದ ಆಧಾರದ ಮೇಲೆ ನಮಗೆ ಒಳ್ಳೇದಾಗುತ್ತೆ ಅಂತ ಖಾತ್ರಿ ಇದೆಯಾ? ಸೊ ಮತ್ತೊಮ್ಮೆ ಪ್ರಶ್ನೆ ಕೇಳ್ತೀರಾ? ಬಿಕಾಸ್ ಕ್ಲಾರಿಟಿ ಇರ್ಲಿಲ್ಲ. ಏನಂತ ಶುಭ ಮತ್ತು ಅಶುಭ ಫಲಗಳು ಅಂತಕ್ಕಂಥ ವಿಚಾರದ ಆಧಾರದ ಮೇಲೆ ಈಗ ನಮ್ದು ಧನುರಾಶಿ, ಮೂಲ ನಕ್ಷತ್ರ ಇದೆ. ಇಲ್ಲಿವರೆಗೂ ನಮ್ಗೆ ಕಷ್ಟ ಆಗೈತೆ ಅಂತ ಅನ್ಕೊಂಡಿದೀವಿ. ಮುಂದೆ ಶುಭ ಖಂಡಿತ ಆಗುತ್ತಾ? ಮುಂದೆ ಶುಭ ಖಂಡಿತ ಆಗುತ್ತಾ? ಇಲ್ಲಿ ಒಂದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಜ್ಯೋತಿಷಿ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಅಂದರೆ ಈ ಗ್ರಹಣ ನಿಮಿತ್ತವಾಗಿ ಮಾತ್ರ ಆ ಫಲ ಇರತಕ್ಕಂಥದ್ದು. ಅದನ್ನು ನೆಕ್ಸ್ಟು ಮುಂದಕ್ಕೆ ನಾವು ಹೇಳ್ತೀವಿ. ದಯವಿಟ್ಟು ಈ ಕಾರ್ಯಕ್ರಮ ನೋಡ್ತಾ ಇದೆ. ಒಂದೊಂದು ರಾಶಿಗೆ ಒಂದೊಂದು ಸ್ಥಾನದಲ್ಲಿ ಇದ್ದಾಗ ಏನು ಫಲ ಅನ್ನೋದು ಒಂದು ಗ್ರಂಥದಲ್ಲಿದೆ. ಗ್ರಂಥನೂ ಹೇಳ್ತೀನಿ, ಅದನ್ನು ನೋಡಿ. ಸದ್ಯಕ್ಕೆ ನಮಗೇನು ಅಷ್ಟೊಂದು ಅನುಕೂಲ ಆಗ್ತಿಲ್ಲ ಅನ್ನೋದು ಇವ್ರ ಪ್ರಶ್ನೆ. ಏನು ಲೆಕ್ಕಾಚಾರ ಇಲ್ಲಿ ಅಂದರೆ ಧನುರಾಶಿಯವರಿಗೆ ಗುರು ಸಪ್ತಮದಲ್ಲಿದ್ದಾನೆ, ಆದರೆ ಅರ್ಧಾಷ್ಟಮ ಶನಿ ನಡೀತಾ ಇದೆ. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಶನಿ 4ನೇ ಮನೆಯಲ್ಲಿದ್ದಾನೆ. ಆದ್ದರಿಂದ ಸ್ವಲ್ಪ ಚಿಂತೆ, ಅಕಸ್ಮಾತ್ ವ್ಯಕ್ತಿಗೆ ತಾಯಿ ಇತ್ತು ಅಂದರೆ ತಾಯಿಗೆ ಅನಾರೋಗ್ಯ, ಸಣ್ಣ ಪುಟ್ಟ ವೆಹಿಕಲ್ ಆಕ್ಸಿಡೆಂಟ್ಸ್ ಆಗ್ತಕ್ಕಂಥದ್ದು, ಮನೆ ಅಥವಾ ಸೈಟಿಗೆ ಸಂಬಂಧಪಟ್ಟಂತೆ ಕೆಲವು ಸತಿ ವಾದ ವಿವಾದಗಳು ಚತುರ್ಥ ಸ್ಥಾನದಿಂದ ಆಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ಮತ್ತು ಕೆಲಸದಲ್ಲಿ ಕೆಲವು ಸತಿ ತೊಂದರೆ. ಯಾಕೆಂದರೆ ಕರ್ಮಸ್ಥಾನವನ್ನು ನೋಡ್ತಾ 4ನೇ ಸ್ಥಾನದಿಂದ ಶನಿ. ಇದೆಲ್ಲವೂ ಆಗತ್ತೆ. ಆದ್ದರಿಂದ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ಮತ್ತು ಇಲ್ಲಿ ಧನುರಾಶಿಗೆ ಅನುಕೂಲ ಆಗುತ್ತೆ ಅಂತ ಯಾವ ರೀತಿ ಹೇಳ್ತಿರೋದು ಅಂದರೆ ಈ ಗ್ರಹಣ ನಿಮಿತ್ತವಾಗಿ ಸ್ವಲ್ಪ ತಿಂಗಳುಗಳ ಕಾಲ ನಿಮಗೆ ಒಂಚೂರು ಉಸಿರಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಅರ್ಥದಲ್ಲಿ. ತಣ್ಣೀರಿಗೆ ಬಿಸಿನೀರು ಸೇರಿಕೊಂಡ್ರೆ ಹೇಗೆ ಬೆಚ್ಚಗಾಗುತ್ತೋ ಹಾಗೆ ನಿಮಗೆ ಆಗ್ತಕ್ಕಂಥದ್ದು ಅನ್ನೋದನ್ನು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಸೊ ಅದನ್ನು ಮತ್ತು ಗೋಚಾರದ್ದನ್ನು ಎರಡನ್ನೂ ಕೂಡ ನೀವು ಕ್ಲಬ್ ಮಾಡೋಕ್ಕೆ ಹೋಗಬಾರ್ದು. ಇದು ನಿಮಗೆ ಮಾತ್ರ ಅಲ್ಲ, ನೋಡ್ತಿರ್ತಕ್ಕಂಥ ಲಕ್ಷಾಂತರ ವೀಕ್ಷಕರಿಗೂ ಕೂಡ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಗೋಚಾರದ ಫಲ ಅಂತ ಏನಿರುತ್ತೆ ಅದು ವಾರ್ಷಿಕ ಸಂವತ್ಸರ ಫಲ ಆಗಿರ್ಬೋದು, ಮಾಸ ಫಲ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಮತ್ತು ಈ ಗ್ರಹಣ ನಿಮಿತ್ತ ಫಲ ಅಂತ ಏನಿರುತ್ತೆ ಇದನ್ನು ನೀವು ತಾಳೆ ಮಾಡೋದಕ್ಕೆ ಹೋಗ್ಕೂಡ್ದು. ಇದರ ಫಲಗಳೇ ಬೇರೆ ಲೆಕ್ಕಾಚಾರ. ನಿಮಗೆ ಜನ್ಮ ರಾಶಿಯಿಂದ ಉಪಚಯ ಸ್ಥಾನದಲ್ಲಿತ್ತು ಅಂದರೆ ಅನುಕೂಲ ಆಗುತ್ತೆ. 1, 4, 8, 12 ಅಶುಭ ಫಲ ಅನ್ನೋದನ್ನು ಹೇಳಿದೆ. 2, 5, 7, 9 ಇದ್ದರೆ ಮಿಶ್ರ ಫಲ ಅನ್ನೋದನ್ನು ಶಾಸ್ತ್ರದಲ್ಲೇ ಹೇಳಿದೆ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನಿಮಗೂ ಕೂಡ ಅಷ್ಟೇ. ಇವಾಗ ಶನಿ 4ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಅನ್ನೋದು ಕಾಣಿಸ್ತಾ ಇದೆ, ಇಲ್ಲ ಅಂತಿಲ್ಲ. ಬಟ್ ಗುರುಬಲ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದು ಕಮ್ಮಿ ಆಗಿರುತ್ತೆ ನಿಮಗೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ. ಇನ್ನೊಂದು ತಿಂಗಳು ಕಳೀತಾ ಇದ್ದಾನೆ, 1.5 ತಿಂಗಳು ಕಳೀತಾ ಇದ್ದಂಗೆ ಅತಿಚಾರಕ್ಕೆ ಹೋಗ್ತಾನೆ ಗುರು. ಅಕ್ಟೋಬರ್ 19ನೇ ತಾರೀಕು ಕರ್ಕಾಟಕ ರಾಶಿಗೆ ಬರ್ತಾನೆ. ಆಗ ನಿಮಗೆ ಅಷ್ಟಮಕ್ಕೆ ಬರ್ತಾನೆ. ಆವಾಗ ಇನ್ನೂ ಸ್ವಲ್ಪ 1.5 ತಿಂಗಳುಗಳ ಕಾಲ ಡಿಸೆಂಬರ್ 5ನೇ ತಾರೀಕು ತನಕ ಸ್ವಲ್ಪ ತೊಂದರೆ ಜಾಸ್ತಿ ಆಗುತ್ತೆ. ಎಚ್ಚರಿಕೆಯಲ್ಲಿ ಅದು ಸೂಕ್ತ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೇಳಿ ಗುರುಗಳೇ, ತಾವು ಮಾತಾಡ್ತಿದ್ರಿ ರಾಹುಕೇತು ಬಗ್ಗೆ. ಸೊ ನಮ್ಮ ಸಾಹೇಬ್ರು ಹೇಳ್ತಿದ್ರು, ಅದು ಸತ್ಯವಾಗಿ ಹೇಳಿದ್ರೆ ಜ್ಯೋತಿಷದಲ್ಲಿ, ಅದರಲ್ಲೂ ವರಾಹಮಿರದ ಸಂಹಿತದಲ್ಲಿ ರಾಹುಕೇತುಗಳನ್ನು ಗ್ರಹ ಅಂತ ಹೇಳಿಲ್ಲ, ಅದೊಂದು ಛಾಯಾಗ್ರಹಗಳು ಅಂತ ಹೇಳಿ ಅದರಲ್ಲೂ ಕೂಡ ಒಂದು ಬಿಂದು ಅಂತ ಗುರುತಿಸಿದ್ದಾರೆ. ಆದರೆ 2000 ವರ್ಷಗಳ ಹಿಂದಂಥ ವಿಕ್ರಮರ ಆಸ್ಥಾನದಲ್ಲಿದ್ದಂಥ ವರಾಹಮಿಹಿರ ಅವನಿಗಿಂತ ಹಿಂದೆ ಇರತಕ್ಕಂತಹ ಬೃಹತ್ ಸಂಹಿತೆಯಲ್ಲಿ 6ನೇ ಶತಮಾನದಲ್ಲಿ ಸುಮಾರು ಅಲ್ಲಿ ರಾಹುಕೇತುಗಳನ್ನು ಉಲ್ಲೇಖ ಮಾಡಿದ್ರು. ಆ ರಾಹುಕೇತುಗಳನ್ನು ಉಲ್ಲೇಖ ಮಾಡಿದಂತಹ ಗುರಿಯಾಗಿಟ್ಕೊಂಡಂತಹ ವರಾಹಮಿಹಿರ ರಾಹುಕೇತುಗಳನ್ನು ಗ್ರಹಗಳು ಅಂತ ಹೇಳದೆ ಇವರ ಜನಗಳ ಭಾವನೆಗೆ ನಾವು ಧಕ್ಕೆ ತರಬಾರ್ದು ಅಂತ ಹೇಳಿ ಅವರೇನು ಮಾಡಿದ್ರು, ಒಬ್ಬ ಅಸುರನು ಬ್ರಹ್ಮನ ಹತ್ರ ವರ ಕೇಳ್ಕೊಂಡ, ನಾನು ಅಸುರನಾದರೂ ಕೂಡ ನನಗೇನಾದರೂ ನೀವು ನನಗೆ ಸಹಾಯ ಮಾಡಬೇಕು ಅಂದಾಗ ಗ್ರಹಣ ಕಾಲದಲ್ಲಿ, ಸೂರ್ಯಚಂದ್ರ ಗ್ರಹಣ ಕಾಲದಲ್ಲಿ ಆ ಮಾಡ್ತಕ್ಕಂಥ ಯಜ್ಞ ಯಾಗದ ಫಲದ ಭಾಗ ನಿನಗೆ ಬರಲಿ ಅಂತೇಳಿ ಅವನು ಕೊಟ್ಟಿದ್ದಾನೆ. ಆದ್ದರಿಂದ ಗ್ರಹಣ ಕಾಲದಲ್ಲಿ ರಾಹು ಅಂತ ಒಬ್ಬ ಅಸುರ ಬರ್ತಾನೆ. ಅಸುರನು ಬಂದಾಗ ನೀವು ವಿಧಿ ನಿಯಮಗಳನ್ನು ಅನುಸರಿಸಬೇಕು ಅಂತ ಹೇಳಿ ಆ ವರಾಹಮಿಹಿರ ತೇಲಿಸಿರ್ತಾನೆ ಅಂತ. ವರಾಹಮಿಹಿರ ಗ್ರಂಥದಲ್ಲಿ ರಾಹು ಗ್ರಹಗತೆ ಅಂತ ಹೇಳಿಲ್ಲ, ಅವನು ನೆರಳಿನ ಆಟ ಅಂತ ಹೇಳಿದ್ದಾನೆ. ಆದರೆ ಅವನಿಗಿಂತ ಮೊದಲೇ ರಾಹು ಗ್ರಹ ಅಂತಕ್ಕಂಥದ್ದನ್ನು ಮೊದಲು ಹೇಳಿದ್ರು. ವರಾಹಮಿಹಿರನಿಗಿಂತಲೇ ನಮ್ಮಲ್ಲಿ ರಾಹುಕೇತುವಿನ ಪರಿಜ್ಞಾನ ಜ್ಯೋತಿಷಾಸ್ತ್ರದಲ್ಲಿ ಇತ್ತು. ಆದ್ದರಿಂದ
ನಮ್ಮ ಮೊನ್ನೆ ಕುಂಭಮೇಳ ಆಯಿತು, ಅಲ್ಲಿ ಏನು ಹೇಳುತ್ತೆ, ಈ ಸಮುದ್ರ ಮಂಥನ ಆಗಬೇಕಾದ್ರೆ ರಾಹುಕೇತುಗಳು ಉದ್ಭವ ಆದವು ನಾವೆಲ್ಲ ಕೇಳಿದ್ದೀವಿ. ಸಮುದ್ರ ಮಂಥನ ಆಗುವಾಗ ಆ ರಾಹುಕೇತುಗಳು ಆ ರಾಕ್ಷಸರು ದೈತ್ಯರ ಒಂದು ಕಡೆ, ದೇವತೆಗಳ ಒಂದು ಕಡೆ ಅಮೃತಕ್ಕಾಗಿ ಮಂಥನ ಆದಾಗ, ಆ ಮಂಥನ ಕಾಲದಲ್ಲಿ ಪಂಥಿಗಳು ಊಟ ಕೊಟ್ಟಾಗ ರಾಕ್ಷಸರ ಪಂಥಿ ಒಂದು, ದೇವತೆಗಳ ಪಂಥಿ ಒಂದಿರುತ್ತೆ. ಆದರೆ ಆ ರಾಕ್ಷಸರು ದೇವತೆ ಪಂಥಿ ಎರಡು ಪಂಥಿ ಮಾಡಿದ್ದಾಗ ಒಬ್ಬ ರಾಕ್ಷಸ ಮಾತ್ರ ಏನು ಮಾಡ್ತಾನೆ, ತನ್ನ ಪಂಥಿಯನ್ನು ಬಿಟ್ಟು ದೇವತೆ ಪಂಥಿಗೆ ಕೂತ್ಕೊಂಡ್ಬಿಡ್ತಾನೆ. ಕೂತ್ಕೊಂಡಾಗ ಏನಾಗುತ್ತೆ, ಸೂರ್ಯಚಂದ್ರರು ನೋಡ್ತಾರೆ ಅಂತ ಹೇಳ್ತಾರೆ. ಸೂರ್ಯಚಂದ್ರರು ನೋಡಿದಾಗ, ಇದು ಭಾಗವತದಲ್ಲಿ ಬರುತ್ತೆ, ಆ ಸೂರ್ಯಚಂದ್ರರು ನೋಡಿದಾಗ ಇಬ್ಬರು ಮಾತಾಡಿಕೊಂಡು ಈಗ ಒಬ್ಬ ತಾನೇ ಹೇಗೋ ಮ್ಯಾನೇಜ್ ಮಾಡೋಣ, ರಾಕ್ಷಸರಲ್ಲಿ ಸಂಹಾರ ಆಗಲಿ ಅಂತ ಸುಮ್ಮನಿರ್ತಾರೆ. ಹಾಗಾಗಿ ರಾಕ್ಷಸರಲ್ಲಿ ಸಂಹಾರ ಆಗ್ತಾರೆ. ಒಬ್ಬ ರಾಕ್ಷಸ ಮಾತ್ರ ಇದನ್ನು ತಗೊಂಡು ಅಮೃತವನ್ನು ಬಾಯಲ್ಲಿ ಇಟ್ಕೊಂಡಾಗ ಶ್ರೀಮನ್ನಾರಾಯಣನು ತನ್ನ ಚಕ್ರವನ್ನು ಸೌಟ್ ಮಾಡ್ಕೊಂಡಿರ್ತಾನೆ. ಆ ಸೌಟಲ್ಲಿ ಕತ್ತನ್ನು ಕತ್ತರಿಸಿದಾಗ ರಾಹುಕೇತುಗಳು ಎರಡು ಭಾಗ ಆಗ್ತವೆ, ತಲೆ ಮತ್ತು ರುಂಡಾಗುತ್ತೆ. ಆವಾಗ ಒಂದು ಸರ್ಪದ ತಲೆಯನ್ನು ಬಾಲವನ್ನು ಇಡ್ತಾರೆ. ಅವತ್ತಿಂದ ರಾಹುಕೇತುಗಳು ಅಮೃತವನ್ನು ಮಾಡೋದ್ರಿಂದ ನವಗ್ರಹಗಳಲ್ಲಿ ಅವರು ಸೇರಿಸಿದ್ರು ಅನ್ನೋದು ಕೂಡ ಈ ಸಮುದ್ರ ಮಂಥನ ಕಾಲದಲ್ಲಿ ನಮ್ಗೆ ಗೊತ್ತಾಗ್ತದೆ. ಕಥೆನಲ್ಲಿ ಬಂದಿರತಕ್ಕಂಥದ್ದು ಇವ್ರು ಹೇಳ್ದಂಗೆ ಭಾಗವತ ಒಂದೇ ಅಲ್ಲ, ಯಾಕಂದರೆ ಅಷ್ಟೂ ಪುರಾಣಗಳನ್ನು ಅಧ್ಯಯನ ಮಾಡಿದ್ದೀನಿ ನಾನು. ಅದರಿಂದ ಈ ಸುಮಾರು ಪುರಾಣಗಳಲ್ಲಿ ಬರ್ತಕ್ಕಂಥ ಕಥೆ ಇದು. ಇದರೊಳಗೆ ಏನಾಗುತ್ತೆ, ಇದು ಹೇಳಿರ್ತಕ್ಕಂಥದ್ದು ಸುಮಾರು ಅಂಶಗಳು ಕರೆಕ್ಟಾಗೇ ಇದೆ. ಏನು ಅಂದರೆ, ಆ ರಾಹು ಯಾವಾಗ ಅವನು ಸಿಂಹಿಕಾ ಗರ್ಭ ಸಂಭೂತ ಅವನು, ಅದಕ್ಕೇನೆ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ, ಚಂದ್ರ ಆದಿತ್ಯ ವಿಮರ್ದನಂ, ಸೂರ್ಯ ಚಂದ್ರನೇ ಯಾಕೆ ಕಾಡ್ತಾನೆ ಅಂತ ಪ್ರಶ್ನೆ ತುಂಬ ಜನ ಕೇಳಿದ್ದಾರೆ. ಯಾತಕ್ಕೆ ಕಾಡ್ತಾನೆ ಅಂದರೆ, ಸೂರ್ಯ ಚಂದ್ರ ಇಬ್ಬರೇನೆ ವಿಷ್ಣುಗೆ ತಕ್ಷಣ ತಿಳಿಸೋದು, ಇವನು ಈ ಕಡೆಯಿಂದ ಬಂದು ಕೂತಿದ್ದಾನೆ ಅಂತ. ತಕ್ಷಣ ಚಕ್ರವನ್ನು ಬಿಟ್ಟಾಗ ಅಮೃತ ಪಾನ ಆಗಿರುತ್ತೆ, ಅಷ್ಟೊತ್ತಿಗೆ ಗಂಟ್ಲಿಗೆ ಇಳಿದಿರುತ್ತೆ. ಅದಕ್ಕೋಸ್ಕರ ಚಕ್ರದಿಂದ ಭೇದಿಸೋದು ಕೂಡ ಎರಡು ಉಳ್ಕೊಳ್ಳೋದು ಏನಕ್ಕೆ ಅಂದರೆ, ಅಮೃತಪಾನ ಆಗಿತ್ತು ಅಷ್ಟೊತ್ತಿಗೆ, ಆ ಕ್ಷಣದಲ್ಲಿ ಉಳ್ಕೊಂಡಿತ್ತು. ಅದರಿಂದ ಅದನ್ನೇ ವರಾಹ ಮಿಹಿರಾಚಾರ್ಯರು ಬೃಹತ್ ಸಂಹಿತೆಯಲ್ಲಿ ಬಹಳ ಸ್ಪಷ್ಟವಾಗಿ ಬರೀತಾರೆ. ಅದನ್ನು ಆ್ಯಕ್ಚುಲಿ ನಾನು ಆಮೇಲೆ ಓದೋಣ ಅಂತ ಇಟ್ಕೊಂಡಿದ್ದು, ಇದೇ ಟಾಪಿಕ್ ಎಕ್ಸಾಕ್ಟಾಗಿ ಬಂತು. ಇಲ್ಲಿ ರಾಹು ವಿಚಾರಕ್ಕೆ ಬಂದಾಗ, ಯೋ ಅಸೌ ಅಸುರಃ ರಾಹು ತಸ್ಯ ವರಃ ಬ್ರಹ್ಮಣ ಅಯಂ ಆಜ್ಞಪ್ತಃ ಆಪ್ಯಾಯನಂ ಉಪರಾಗೆ. ಉಪರಾಗ ಅಂದರೆ ಗ್ರಹಣ ಅಂತ ಅರ್ಥ ಸಂಸ್ಕೃತದಲ್ಲಿ. ಉಪರಾಗೆ ದತ್ತ ಹುತಾಂಶೇನ ತೇ ಭವಿತ. ಇದಕ್ಕೆ ಅರ್ಥ ಏನು ಅಂದರೆ, ಯಾವ ಅಸುರನಾದಂತಹ ರಾಹು ಇದ್ದಾನೆ, ನಿನಗೆ ಆಹಾರ ಕೊಟ್ಟು ತೃಪ್ತಿ ಮಾಡಬೇಕು ಅಂದರೆ ಯಾವಾಗ ಉಪರಾಗ ಅಂದರೆ ಗ್ರಹಣ ಕಾಲ ಉಂಟಾಗುತ್ತೆ, ಸೂರ್ಯಚಂದ್ರದಿಂದ ನೀನು ಹಿಡಿತೀಯ ಇನ್ನು ಮುಂದಕ್ಕೆ, ಆ ಗ್ರಹಣ ಕಾಲವನ್ನು ಬಂದಾಗ ಅಲ್ಲಿ ಯಾವ ಒಂದು ಯಜ್ಞ ಯಾಗ ಜಪತಪ ಅನುಷ್ಠಾನ ವಿಧಿವಿಧಾನಗಳನ್ನು ಮಾಡ್ತಾರೆ ಜನಗಳು, ಅದರ ಫಲ ನಿನಗೆ ಆಹಾರವಾಗಿ ಸಿಗತ್ತೆ ಅಂತ ಬ್ರಹ್ಮ ವರ ಕೊಡ್ತಾನೆ. ಅದಕ್ಕೋಸ್ಕರನೇ ಈ ಒಂದು ಗ್ರಹಣವನ್ನು ಪುಣ್ಯಕಾಲ ಅಂತ ಹೇಳ್ತಕ್ಕಂಥದ್ದು, ಮತ್ತು ಜಪತಪ ಅನುಷ್ಠಾನಗಳಿಗೆ ಬಹಳ ಶ್ರೇಷ್ಠ ಅಂತ ಹೇಳ್ತಕ್ಕಂಥದ್ದು. ಓಕೆ.